ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಬಂದೀನಿ. ಇದು ನೋಡ್ರಿ, ಶೇಂಗಾದ ಹೋಳಿಗೆ ಮಾಡ್ಬೇಕಾಯ್ತ. ಹಿಂಗೆ ಗಾರ ಕೊಡಬೇಕಾಗಿತ್ತು ನೋಡ್ರಿ ಒಬ್ರಿಗೆ. ಅದಕ್ಕೆ ಶೇಂಗಾದ ಹೋಳಿಗೆ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ ನೋಡ್ರಿ ಈ ಥರ ಕೆಬ್ಬಣದ ಕಡಾಂಗಿ ತೊಗೊಂಡು ಅದ್ರಾಗ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳತ್ತೀನಿ ನೋಡ್ರಿ. ಮತ್ತು ಅವಾಗ ಕಾಳು ಇರುವ ಕೆಂಪು ಅದಾವ. ಮತ್ತು ಅವು ಕಾಳು ಒಡಕ್ಕೆ ಕೊಟ್ರೆ ಮಮ್ಮಿ ನಜನ್ ಕೂಡಿ. ಆಮೇಲೆ ಅದನ್ನು ಕೇರಿ ಮಾಡಿ ಶೇಂಗಾ ಸೊಟ್ಟಿ ಎಲ್ಲ ತೆಗೆದು ಈ ಥರ ಹಸರು ಮಾಡಿ ಕೊಟ್ರೆ ನೋಡ್ರಿ. ಅದನ್ನು ಈ ಥರ ಹುರ್ಕೊಳತ್ತೀನಿ ನೋಡ್ರಿ. ಅದನ್ನು ಅಂತ ಈ ಥರ ಕೆಬ್ಬಣ ಕಡ ಒಳಗೆ ಸಣ್ಣ ಉರಿ ಮೇಲೆ ಹುರಿತಂದ್ರೆ ಕಾಳು ಭಾಳ ಚಂದ ಹುರಿತಾವೆ ನೋಡ್ರಿ. ಅದಕ್ಕೆ ಇಂಥದ್ರಾಗ ಹುರಿಬೇಕು. ಮತ್ತು ಮ್ಯಾಲೆ ನೋಡ್ರೆ ಸೊಪ್ಪಿ ಕರ್ಗೆ ಆಗಿರ್ಕರೆ ಒಳಗೆ ಬೇಕು ಇದನ್ನಾಗಿರಂಗಿಲ್ಲ. ಅದಕ್ಕೆ ಹಂಗೆ ಆ ಥರ ಬಿಚ್ಚಿ ನೋಡಬೇಕು ಅಂತೇನ ಹುರ್ತಿದ್ದಿಲ್ಲ ನೋಡ್ರಿ. ಈಗ ಆದರೂ ಈ ಥರ ಆಗ್ಯಾವ ಅಂತ ಮ್ಯಾಲೆ ನೋಡ್ರಿ ಕರ್ಗೆ ಯಾಕರೆ ಒಳಗೆ ಹುರಿದಿರಂಗಿಲ್ಲವ. ಅಂದ್ರೆ ಕಾಳು ಇರ್ಲಾಕ ಮೊದಲು ಸ್ವಲ್ಪ ಕೆಂಪು ಅದಾವ ನೋಡ್ರಿ. ಈಗ ಮತ್ತೊಂದು ಟ್ರಿಪ್ 3 kg ಕಾಳು ಅದಾವ, ಅವೆಲ್ಲ ಹುರ್ಕೊಂಡು ಇಟ್ಕೊಂಡು ನೋಡ್ರಿ. 3 kg ಕಾಳು ಅದಾವ ನೋಡ್ರಿ. ಎಲ್ಲ ಆರ್ಲಕ್ಕ ಇಟ್ಟಿದ್ನಿ. ಈ ಥರ ಪಳಕ್ ಮಾಡಿ ಇಟ್ಕೊಂಡಿ ನೋಡ್ರಿ. ಎಲ್ಲ ಚಕ್ಕ ಹಸ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಬೆಲ್ಲ ಮತ್ತು ಶೇಂಗಾ ಕಾಳು ಎರಡು ಕೊಡಿ ಮಿಕ್ಸರ್ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಆಮೇಲೆ ನಾದ್ಲಕ್ಕ ಏನೇನು ಹಾಕ್ಕೋಬೇಕಂದ್ರೆ ರೀ ನೋಡ್ರಿ, 1.5 kg ಮೈದಾ ಐತಿ. ಅದಕ್ಕೆ ಸ್ವಲ್ಪ ಕಾಸಿದೆ ಎಣ್ಣೆ, ಸ್ವಲ್ಪ ಹಾಲು, 1/4 kg ರವೆ ನೋಡ್ರಿ, ಚಿರೋಟಿ ರವೆ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವೆಲ್ಲ ಹಾಕಿ ನಾದ್ಲಕ್ಕತ್ತೀನಿ ನೋಡ್ರಿ. ಮಮ್ಮಿ ನಾದ್ಲಕ್ಕತ್ತಾರ. ಅಂತ ಇದನ್ನು ರೀ ಮಾಡೋಕ್ಕಿಂತ ಮೊದಲು 2 ತಾಸು ಮೊದಲು ಹಿಟ್ಟು ನಾದಿಡಬೇಕು. ರೆಸ್ಟ್ ಈಗತ್ತೆ. ಹಿಟ್ಟು ಚೆಂದ ನೆನಿತೈತಿ ಮತ್ತು ಹೋಳಿಗೆ ಹರಿಯಂಗಿಲ್ಲ ಮತ್ತು ಭಾಳ ಚಲೋ ತಂಗಿ ಬರ್ತಾವೆ ನೋಡ್ರಿ. ಮತ್ತು ಈಗ ಹಾಲು ಎದಕ್ಕೆ ಹಾಕೋದಂದ್ರೆ ರೀ, ಹೋಳಿಗೆ ಕಟ್ಟಿ ಆಗೋದಿಲ್ಲ, ಮೆತ್ತಗಿರ್ತಾವೆ. ಆಗೋ ತನಕನೂ ಮೆತ್ತಗಾಗಿರ್ತಾವೆ ಹೋಳಿಗೆ. ಈ ಥರ ನೋಡ್ರಿ. ಅದು ಹೂರ್ಣ ನಿಮ್ಗೆ ತೋರಿಸೋದಾಗಲಿಲ್ಲ ಶೇಂಗಾದ. ಈ ಥರ ಹುಳಿ ನೋಡ್ರಿ ಅಜ್ಜಿನ ತೋರ್ಸೋದಾರ ನೋಡ್ರಿ ತುಂಬುದ. ನಾ ಎಲ್ಲೋ ಫಂಕ್ಷನ್ಗೆ ಹೋಗಿ ಬರೋದ್ರಾಗ ಇವ್ರು ಮಾಡ್ಲಾಕತ್ತೀರಿ ಅಂತ. ಆಮೇಲೆ ಅವ್ರಿಗೆ ಕ್ಯಾಂಟ್ಗೆ ಈಗ್ರೆ ಅಂತ ಮಾಡ್ಕೊಲಾತಂದ್ರು. ಅದಕ್ಕೆ ಮಾಡಾಕತ್ತೀನಿ ನೋಡ್ರಿ. ನಮ್ಮಲ್ಲಿ ಭಾಳ ಸಮಸ್ಯೆ ನೋಡ್ರಿ. ಎಲ್ಲರ ಹೋಗು ಬರೋದ್ರಾಗ ಮಾಡಿಟ್ಟಿರ್ತಾನೆ ಅದನ್ನೆಲ್ಲ ಇದನ್ನು ಮಾಡಿಬಿಡ್ತಾರೋ. ಮಜ್ಜಿಗೆ ಹೋಗಿದ್ನಿ, ಮಜ್ಜಿನ ಬರೋದಕ್ಕೆ ಈ ಥರ ಮಾಡಾಕತ್ತಾರೆ ನೋಡ್ರಿ ಅವ್ರ ಮಮ್ಮಿಗಳು. ಆಮೇಲೆ ಅವ್ರಿಗೆ ಒಳಗೆ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಮಾಡೋದು ಹೊಲಾಗಿತ್ತು. ಅದಕ್ಕೆ ಹೊರಗೆ ಒಲೆ ಪುಟ ಮಾಡಿ ಒಲೆ ಮೇಲೆ ಮಾಡಾಕತ್ತಾರ ನೋಡ್ರಿ. ಮತ್ತು ದಂಡಿಗೆ ಒಟ್ಟು ಹೋಳಿಗೆ ಹಿಟ್ಟಿಟ್ಟು ಬರೋಂಗಿಲ್ಲ. ಮತ್ತು ಚಂದ ತುಂಬಿ ಕೊಟ್ಟರೆ ಚಂದ ಹೋಳಿಗೆ ಆತಾವ ನೋಡ್ರಿ. ಒಟ್ಟು ಎಲ್ಲಿ ದಂಡಿಗೆ ಹಿಟ್ಟು ಬಂದಿಲ್ಲ ಏನಾಗಿಲ್ಲ. ಮತ್ತು ನಮಗೆ ತುಂಬುದ್ರಾಗೈತ್ರಿ ಎಲ್ಲ ಮೇನ. ಆ ಥರ ಚಲೋ ತಂಗಿ ತುಂಬಿರ ಅಂದ್ರೆ ಒಟ್ಟು ದಂಡಿಗೆ ಹಿಟ್ಟದು ಏನೂ ಬರೋಲ್ಲ ನೋಡ್ರಿ. ಈ ಥರ ಹೊರಗೆ ಒಲೆ ಮೇಲೆ ಮಾಡಾಕತ್ತಾರ. ಮತ್ತು ಅವ್ರಿಗೆ ನಿಂತು ಆಗೋದಿಲ್ಲ ತಂದ ಕೂತ ಮಾಡಾಕತ್ತಾರ. ಬೇಕಾದ್ರೆ ಇನ್ನೊಂದ್ಸಲ ತೋರಿಸ್ತಾ ನೋಡ್ರಿ. ಅಗದಿ ಎಷ್ಟು ಸಣ್ಣ ಹೋಳಿಗೆ ಹಿಡ್ತಾರ ಅಷ್ಟು ಸಣ್ಣ ಹೋಳಿಗೆ ಆ ಥರ ಮಾಡ್ಕೊಂಡು ಈ ಥರ ಇದನ್ನು ಹಾಕಿ ಶೇಂಗಾದ ಉಂಡೆ ಹಾಕಿ ಅದನ್ನು ಈ ಥರ ಒತ್ಕೊಂಡು ನಮ್ಮ ಅಜ್ಜಿ ಭಾಳ ಚಂದ ತುಂಬಿಕೊಡ್ತಾರೆ ನೋಡ್ರಿ. ಈಗ ಸಜ್ಜಕದ ಕರ್ದು ಹೋಳಿಗೆನೂ ಮುಂಕತನ ನೀನು ಮಾಡಿರು ಅದನ್ನಿಟ್ಟು
ಅಜ್ಜಿನ ತುಂಬಿಕೊಟ್ಟಾರ ನೋಡ್ರಿ ಎಲ್ಲ ಕುತ್ಕೊಂಡು ಎಲ್ಲ ಈ ಥರ ಮಾಡಿಕೊಡ್ತಾರು. ಒಬ್ಬರ ಕರಿದು ಒಬ್ಬರು ಲಟ್ಸೋದು ಎಲ್ಲ ಮಾಡ್ರು. ಇದು ನೋಡ್ರಿ ಇದು ಅಜ್ಜಿ. ನಮ್ದು ಅಜ್ಜಿ ಇಲ್ದ ಯಾವ ತೆಗೆದ್ರು ಪೂರ್ಣ ಆಗೋದಿಲ್ಲ. ಒಂದೀಟು ಕೈ ಹಚ್ಚೇ ಇರ್ತಾಳೆ ರೀ. ಯಾವ ಪಲ್ಯಕ್ಕಾದ್ರೂ ಭೀ ಒಂದು ಸೋಸ್ ಕುಡಿದ್ರೆ ಆದ್ರೆ ಏನರ ಮಾಡೇ ಇರ್ತಾಳೆ. ಈ ಥರ ಹೋಳಿಗೆ ನೋಡ್ರಿ ಎಷ್ಟು ಚಂದ ಕಲರ್ ಬಂದವ ಅಂತ. ಇವು ಎಷ್ಟು ಆಗೋ ತಕ್ಕ ಭೀ ಮೆತ್ತಗೆ ಇರ್ತಾವೆ, ಭಾಳ ಇದನ್ನ ಇರ್ತಾವೆ ನೋಡ್ರಿ. ನೋಡಂತೆಲ್ಲರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.